ಇರಾನಿನ ಜೊತೆಗೆ ಇತರ 12 ದೇಶಗಳು ನಡೆಸ್ತಾ ಇರುವ ಸಂಘರ್ಷದ ವಿಷಯದಲ್ಲಿ ಭಾರತದ ನಿಲುವು ಸರಿನಾ ತಪ್ಪ ಚರ್ಚೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳನ್ನು ಲೇಖನಗಳನ್ನು ನಿಮ್ಮೆದುರಿಗಿಟ್ವಿ. ಇನ್ನಿಬ್ಬರು ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. MG ಮಹೇಶ್ ಬಿಜೆಪಿ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. MG ಮಹೇಶ್ ಅವರೇ. ಶಫಿ ಸಾದಿ ಮುಸ್ಲಿಂ ಮುಖಂಡರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಕಾಂತ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಉಡುಪಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್ ಶೆಟ್ಟಿ, ಇದುವರೆಗಿನ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ್ರಿ. ಭಾರತ ಇರಾನ್ ಪರವಾಗಿ ನಿಲ್ಲಬೇಕಾಗಿತ್ತು. ಒಂದು ಸಾರ್ವಭೌಮ ದೇಶದ ಒಳಗೆ ನುಗ್ಗಿ ಅದರ ಸುಪ್ರೀಂ ಲೀಡರ್ನನ್ನು ಹೊಡೆದು ಹಾಕಿದ್ದನ್ನು ಖಂಡಿಸಬೇಕಾದದ್ದು ಭಾರತದ ನೈತಿಕ ಜವಾಬ್ದಾರಿಯಾಗಿತ್ತು ಅಂತ. ಇದುವರೆಗಿನ ನಮ್ಮ ವಿದೇಶಾಂಗ ನೀತಿಗೆ ಇದೊಂದು ಕಪ್ಪು ಚುಕ್ಕೆ ಅನ್ನೋ ವಾದ ಕೇಳಿ ಬರ್ತಾ ಇದೆ. ಸರ್ ನೋಡಿ, ಇರಾನ್ ಅನ್ನ ಒಂದು ಸಾರ್ವಭೌಮ ದೇಶ ಅಂತ ಯಾವ ರೀತಿಯಲ್ಲಿ ಕರೀತಾರೆ ಅನ್ನೋದು ಗೊತ್ತಿಲ್ಲ. ನೋಡಿ, ಡೆಮೋಕ್ರಸಿ ಇರುತ್ತೆ, ಆಮೇಲೆ ಮೊನೋಕ್ರಸಿ ಇರುತ್ತೆ, ಅದೇ ರೀತಿ ಒಂದು ಥಿಯೋಕ್ರಸಿ ಅನ್ನುವಂಥದ್ದು ಇದೆ. ಇರಾನ್ ನಲ್ಲಿ ನಡೀತಾ ಇದ್ದದ್ದು ಒಬ್ಬ ಧರ್ಮಗುರು ಅನ್ನೋನು ಧರ್ಮದ ಒಂದು ಏನ್ ಹೇಳ್ತಾರೆ ಅದನ್ನೊಂದು ಒಂದು ದಾಳವಾಗಿ ಇಟ್ಟುಕೊಂಡು ಒಂದು ದೇಶವನ್ನ ತನ್ನ ಕೈಯಲ್ಲಿ ಇಷ್ಟು ವರ್ಷದಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ. ಆ ನಂತರ ಅವನ ಮಕ್ಕಳಿಗೆ ಅದು ಹೋಗುತ್ತೆ ಅನ್ನೋ ತರವೇ ಚರ್ಚೆಗಳು ನಡೆಯಿತು, ಅದಾಯ್ತು ಕೂಡ. ಈಗ ನಾವು ಅನೇಕ ದೇಶಗಳಲ್ಲಿ ಅಲ್ಲಿಯ ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾಗ ಭಾರತ ಕೂಡ ಇದೇ ಕಾಂಗ್ರೆಸ್ನ ನೇತೃತ್ವದಲ್ಲಿ ಅನೇಕ ಬಾರಿ UN ಪೀಸ್ ಕೀಪಿಂಗ್ ನ ಭಾಗವಾಗಿ ಹೋದದ್ದಿದೆ. ನಾವು ಕೂಡ 71ರ ಯುದ್ಧವನ್ನ ಮಾಡಿದ್ದು ಇದೆ. ಅನೇಕ ದೇಶಗಳ ಈಗ ಹಾಗೆ ಹೇಳಿದ್ರಿ, ಕೊರಿಯಾ, ವಿಯೆಟ್ನಾಂ ಇರ್ಬೋದು, ಕಾಂಗೋ, ಸೋಮಾಲಿಯಾ, ಸುಡಾನ್, ಅಂಗೋಲಾ, ಇಲ್ಲೆಲ್ಲಾ ಕಡೆಗಳಲ್ಲಿ ಭಾರತದ ಸೇನೆ ಹೋಗಿ ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡಿದ್ದಿದೆ. ಮಾಲ್ಡೀವ್ಸ್ ನಲ್ಲಿ ಆಪರೇಷನ್ ಕ್ಯಾಕ್ಟಸ್ ಅಂತ ಹೇಳಿ 88 ಅಲ್ಲಿ ಮಾಡಿದ್ರು. ನಾವು ಅಲ್ಲಿ ಕೂಡ ಸರ್ವಾಧಿಕಾರಿಗಳನ್ನ ಇಳಿಸಿ ಅಲ್ಲಿಯ ಜನರ ಕೈಗೆ ಅಧಿಕಾರವನ್ನ ಕೊಟ್ಟು ಬಂದದ್ದಿದೆ. ಅದನ್ನ ನಾವು ಈಗ ಏನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದೆ ಅದು ಅವ್ರು ಮಾಡ್ಕೊಂಡಂತಹ ಕರ್ಮ. ಅದು ಅವರಿಗೆ ನೈಸರ್ಗಿಕವಾಗಿ ಒಂದ್ ಸ್ವಲ್ಪ ಸಂಪತ್ತು ಸಿಕ್ಕಿದೆ ಅನ್ನೋದು ಬಿಟ್ರೆ ಅವರು ಇವತ್ತಿಗೂ ಆ ಬುಡಕಟ್ಟು ಪ್ರಜ್ಞೆಯನ್ನ ಬಿಟ್ಟು ಒಂದು ಬದಲಾದಂತಹ ಜಗತ್ತಿನಲ್ಲಿ ಅವ್ರು ಇವತ್ತು ಕೂಡ ಬದುಕ್ತಾ ಇಲ್ಲ. ಇವತ್ತು ಕೂಡ ಅದೆಲ್ಲವೂ ನಡೀತಾ ಇದೆ. ಅಮೆರಿಕ ಕೂಡ ಅದರ ಆರ್ಥಿಕ ಹಿತಾಸಕ್ತಿಯನ್ನ ಗಮನಿಸಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದೆ. ಈ ರಷ್ಯಾ ಕೂಡ ಅವರ ಧಾರ್ಮಿಕತೆಯನ್ನು ಎಲ್ಲಿ ಬಳಸಬೇಕು, ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನ ಯಾವಾಗ ಎತ್ತಿ ಹಿಡಿಬೇಕು, ಇದೆಲ್ಲವನ್ನ ಕೂಡ ಎಲ್ಲಾ ದೇಶಗಳು ಆಡ್ತಾ ಇರಬೇಕಿದ್ರೆ ನಾನು ಭಾರತ ಕೇಂದ್ರಿತವಾಗಿ ಒಂದು ರಾಜಕಾರಣವನ್ನ ಯೋಚನೆ ಮಾಡುವಂತ ವ್ಯಕ್ತಿಯಾಗಿ ಭಾರತ ತಗೊಂಡಂತ ನಿಲುವು ಸರಿ ಇದೆ. ನಮಗೆ ಅಲ್ಲಿ ನಮ್ಮದಾದಂತ ಒಂದು ಚಾಬಾರ್ ಪೋರ್ಟ್ ಇರ್ಬೋದು ಅಥವಾ ಕಡಿಮೆ ಬೆಲೆಯಲ್ಲಿ ಅಲ್ಲಿ ತೈಲ ಸಿಗತ್ತೆ, ನಾವೊಂದು ಸರಿ ಭಾರತಕ್ಕೆ ಉಪಯೋಗ ಆಗತ್ತೆ ಅಥವಾ ಭಾರತದ ಲಾಭದಲ್ಲಿದೆ ಅಂದಾಗ ಅವ್ರ ಜೊತೆ ನಾವು ಆ ರೀತಿಯ ವ್ಯವಹಾರನ ಮಾಡ್ಕೊಳ್ತೀವಿ. ಈಗ ಅಲ್ಲಿ ಜನ ಹೋರಾಟವನ್ನ ಮಾಡ್ತಾ ಇದ್ದಾರೆ ಒಬ್ಬ ಸರ್ವಾಧಿಕಾರಿನ ಕೆಳಗಿಳಿಸೋದಕ್ಕಾಗಿ. ಅದನ್ನ ನೀವು ಕಲರ್ ರೆವಲ್ಯೂಷನ್ ಅಂತ ಹೇಳಿ, ರೆಜಿಮ್ ಚೇಂಜ್ ಅದೇನೋ ಆಗ್ತಾ ಇದೆ ಅಲ್ಲಿ. ಆದ್ರೆ ಅಲ್ಲಿ ಪ್ರಜೆಗಳ ಕೈಗೆ ಅಧಿಕಾರ ಹೋಗ್ತಾ ಇದೆ ಅಂದ ತಕ್ಷಣ ನಾವು ಎಲ್ಲೋ ಒಂದು ಕಡೆಯಲ್ಲಿ ಆ ಸರ್ವಾಧಿಕಾರಿಯ ಪರವಾಗಿ ನಿಲ್ಲೋದಕ್ಕೆ ಬರೋದಿಲ್ಲ. ಸದ್ದಾಂ ಹುಸೇನ್ ಸತ್ತಾಗ ಕೂಡ ನಾವು ಅದನ್ನು ದುರಾದೃಷ್ಟಕರ ಅಂತ ಅಷ್ಟೇ ನಮ್ಮ ಪ್ರಣಬ್ ಮುಖರ್ಜಿ ಅವರು ಹೇಳಿರೋದು, ಅಥವಾ ನಮ್ಮವರು ಕೂಡ ಅದೊಂದು ದುರಾದೃಷ್ಟಕರ ಅನ್ನೋದಷ್ಟೇ ಹೇಳಿರೋದು ಬಿಟ್ರೆ ಅದನ್ನು ಕೂಡ ಬಹಳ ಗಟ್ಟಿ ಧ್ವನಿಯಲ್ಲಿ ಸದ್ದಾಂ ಹುಸೇನ್ ಸತ್ತಾಗ ಕೂಡ ನಮ್ಮವರು ಕೂಡ ಖಂಡನೆ ಮಾಡಲಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರುವಂತಹ ನಿಲುವೇನಿದೆ ಅದು ಅತ್ಯಂತ ಚಾಣಾಕ್ಷವಾಗಿರುವಂತಹ ನಿಲುವು ಮತ್ತು ಭಾರತಕ್ಕೆ ಹಿತವಾಗುವಂತಹ ನಿಲುವು ಅಂತ ನನ್ನ ಅಭಿಪ್ರಾಯ. ಅಮೆರಿಕದ ದಾದಾಗಿರಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಶ್ರೀಕಾಂತ್ ಶೆಟ್ರೆ. ವೆನಿಜುವೆಲಾ ದೇಶದಲ್ಲಿ ಹೋಗಿ ಅಧ್ಯಕ್ಷನನ್ನೇ ಹೊತ್ಕೊಂಡ್ ಬಂದ್ಬಿಡ್ತಾರೆ. ಗ್ರೀನ್ಲ್ಯಾಂಡ್ ನಮಗೆ ಬೇಕಪ್ಪ, ಬೇಕು ಅಂದ್ರೆ ಬೇಕು ಅಂತಾರೆ. ಈಗ ಇರಾನ್ನ ಒಳಗೋಗಿ ಸರ್ವೋಚ್ಚ ನಾಯಕರನ್ನು ಹೊಡೆದಾಕಿದ್ದಾರೆ. ಈ ದಾದಾಗಿರಿ ವಿರುದ್ಧ ಒಂದು ನಿಲುವು ಇರಬೇಕಲ್ವಾ? ಇದೇ ನೀವು ರೊನಾಲ್ಡ್ ರೀಗನ್ ಇದ್ದಂತಹ ಸಂದರ್ಭದಲ್ಲಿ ಇದೇ ಇರಾಕ್ನ ಒಳಗಡೆ ಅಣುಬಾಂಬ್ಗಳನ್ನ ತಯಾರು ಅಥವಾ ಒಂದು ಅಣುಶಕ್ತಿಯಾಗಿ ಅದು ಬೆಳೆಯುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಅದನ್ನ ಹೊಡೆದು ಹಾಕೋದಿಕ್ಕೆ ಇಸ್ರೇಲ್ಗೆ ಸಹಕಾರ ಕೊಟ್ಟವರು ಇದೇ ಇರಾನಿನವರು. ಎಲ್ಲಾ ಪ್ಲಾನ್ಗಳನ್ನ ಅಲ್ಲಿಯ ಸ್ಯಾಟಲೈಟ್ ಮ್ಯಾಪ್ಗಳನ್ನ ಕೊಟ್ಟವರು ಇರಾನ್ನವರೇ. ಅಥವಾ ಅಮೆರಿಕ ಕೂಡ ವೆಲ್ಡನ್ ಬಾಯ್ಸ್ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಮೊಸಾದ್ನವರು. ಆಪರೇಷನ್ ಒಪೇರಾ ನಡೆದಾಗ ಅದನ್ನು ಕೂಡ ಅಮೆರಿಕ ಕೂಡ ಬೆಂಬಲಿಸಿತ್ತು. ಅಂದ್ರೆ ಅಲ್ಲಿ ಯಾವ ದೇಶವನ್ನ ಕೂಡ ಅಣ್ವಸ್ತ್ರ ಸಜ್ಜಿತವಾಗೋದಿಕ್ಕೆ ಅಮೆರಿಕ ಬಿಡೋದಿಲ್ಲ. ಅದನ್ನ ಮುಸಲ್ಮಾನರು ಇವತ್ತಿನವರೆಗೆ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೂ ಕೂಡ ಇವತ್ತು 10-15 ಜನ ಕುಣಿತಾ ಇದಾರಲ್ಲ, ಅಮೆರಿಕದ ಸೂತ್ರದ ಅಡಿಯಲ್ಲಿ ಕುಣಿತಾ ಇದಾರಲ್ಲ, ಅವರೆಲ್ಲರೂ ಕೂಡ ಯಾವಾಗ ಕೂಡ ನೋಡಿ, ಯಾವಾಗ ನಮ್ಮತನ ಅನ್ನೋದನ್ನ ಒಂದು ಸಮಾಜ ಮರೆತು ಬಿಡುತ್ತೆ ಆಗ ಇಂಥದ್ದೆಲ್ಲ ಆಗತ್ತೆ. ಅಮೆರಿಕದ ಬೆಂಬಲದಿಂದಲೇ ಇವತ್ತು ಇಡೀ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ತೈಲಾಗಾರಗಳು ಎಲ್ಲಾ ವ್ಯವಹಾರಗಳಾಗ್ತಾ ಇರುವಂತದ್ದು ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳ ಕಾರಣಕ್ಕಾಗಿ. ಇವತ್ತು ಅಮೆರಿಕ ಯಾಕೆ ಅಲ್ಲೆಲ್ಲ ತನ್ನ ಜನರನ್ನ, ತನ್ನ ಒಂದು ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಅವುಗಳ ಪ್ರೊಟೆಕ್ಷನ್ಗೆ ಬೇಕಾಗಿ ಅಲ್ಲಿ ತನ್ನ ಸೇನೆಯನ್ನ ನಿಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡುವಾಗ ಆಗ ಗೊತ್ತಿರಲಿಲ್ಲ ಅಮೆರಿಕ ಇಲ್ಲಿ ಸರ್ವಾಧಿಕಾರವನ್ನು ಮೆರೆಯುತ್ತೆ ಅಂತ ಹೇಳಿ. ಹಾಗಾದ್ರೆ ಇವರಿಗೆ ಲಾಭ ಇರುವಾಗ ಅಮೆರಿಕ ಬೇಕು, ಈಗ ಅಮೆರಿಕವನ್ನು ದೂರೋದು ಹೇಗೆ?
ಈಗ ಇದರ ಒಳಗಡೆ ಏನು ಸುನ್ನಿ ಶಿಯಾ ಇರಬಹುದು ಅಥವಾ ಇನ್ನಿತರ ಅನೇಕ ಬೇರೆ ಬೇರೆ ಕಾರ್ಡ್ಗಳನ್ನ ಅಮೆರಿಕ ಕಾಲಕ್ಕೆ ಆಡ್ತಾ ಬಂದಿದೆ. ಇವತ್ತು ಎಲ್ಲಾ ಸರ್ವಾಧಿಕಾರಿಗಳನ್ನ ಒಂದು ಕಾಲಕ್ಕೆ ಕಟ್ಟಿ ನಿಲ್ಲಿಸಿದ್ದು ಸೋವಿಯತ್ ಯೂನಿಯನ್ನ ವಿರುದ್ಧ ಇದೇ ಅಮೆರಿಕ. ಆನಂತರ ಅವರೆಲ್ಲರನ್ನ ಕೂಡ ಹಂತ ಹಂತವಾಗಿ ಮುಗಿಸಿಕೊಂಡು ಬಂದದ್ದು ಕೂಡ ಇದೇ ಅಮೆರಿಕ. ನಾನು ಅಮೆರಿಕವನ್ನ ಮತ್ತು ರಷ್ಯಾದ ಎದುರು ನಮ್ಮ ಆತ್ಮೀಯರು ಯಾರು ಅಂತ ಕೇಳಿದ್ರೆ ನಾವು ರಷ್ಯಾವನ್ನೇ ಬೆಂಬಲಿಸ್ತೀವಿ ಬಿಟ್ರೆ ಅಮೆರಿಕವನ್ನು ನಾವು ಯಾವತ್ತೂ ಬೆಂಬಲಿಸೋದಿಲ್ಲ. ಆದ್ರೆ ಇರಾನ್ನಲ್ಲಿ ಆಗಿರುವಂತಹ ಘಟನೆ ಏನಿದೆ ಇದನ್ನ ನೀವು ಓವರ್ ಆಲ್ ಆಗಿ ನೋಡುವಾಗ ಒಬ್ಬ ಸರ್ವಾಧಿಕಾರಿಯ ವಿರುದ್ಧ ಅಲ್ಲಿಯ ಪ್ರಜೆಗಳ ಆಕ್ರೋಶ ಏನಿದೆ ಅದನ್ನ ಕೂಡ ನಾವು ಗಮನಿಸಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಯಾರೋ 16 ವರ್ಷದ ಹೆಣ್ಣು ಮಗಳನ್ನ ಕ್ರೇನ್ ಅಲ್ಲಿ ನೇತಾಕಿ ಕೊಲ್ತಾರೆ, ಅಥವಾ ಮದುವೆ ಆಗೋದಿಕ್ಕೆ ಯಾವುದೋ ಸಣ್ಣ ಪ್ರಾಯದ ಹೆಣ್ಣು ಮಕ್ಕಳಿಗೆ 12-13 ವರ್ಷದ ಮಕ್ಕಳಿಗೆ ಅಫಿಷಿಯಲ್ ಆಗಿ ಅದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟು ಬಿಡ್ತಾರೆ. ಬುರ್ಕಾ ಹಾಕ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಪಬ್ಲಿಕ್ ಅಲ್ಲಿ ಯಾರೋ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಈ ರೀತಿಯ ಅನಾಗರಿಕತೆಯನ್ನಂತೂ ನಾವು ಖಂಡಿತ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ. ಅಜಿತ್, ಪ್ಯಾಲೆಸ್ಟೈನ್ ಬೆಂಬಲದೊಂದಿಗೆ 180 ಡಿಗ್ರಿ ಶಿಫ್ಟ್ ಆಗಿ ಏಕಾಏಕಿ ಇಸ್ರೇಲಿನ ಬೆಂಬಲ. ಇದು ಭಾರತದ ವಿದೇಶಾಂಗ ನೀತಿಯಲ್ಲೇ 180 ಡಿಗ್ರಿ ಶಿಫ್ಟ್ ಅಲ್ವಾ ಶ್ರೀಕಾಂತ್ ಶೆಟ್ರೆ? ಸರ್ ನೋಡಿ, ಪ್ಯಾಲೆಸ್ತೈನ್ನ ವಿಚಾರದಲ್ಲಿ ಇಸ್ರೇಲ್ ಅನ್ನ ಬೆಂಬಲಿಸದೆ ಪ್ಯಾಲೆಸ್ತೈನ್ ಅನ್ನ ಬೆಂಬಲಿಸಿರುವಂಥದ್ದು ಏನಿದೆ ಅದನ್ನು ಕೂಡ ನಾನು ಬಹಳ ಇದರಲ್ಲಿ ನೋಡಿ, ಎಲ್ಲೂ ಕೂಡ ಪ್ಯಾಲೆಸ್ತೈನಿಗೆ ಆ ಗಲಭೆಯಲ್ಲಿ ಈ ಗಲಭೆಯನ್ನು ಹೆಚ್ಚು ಮಾಡಿಕೊಂಡು ಹೋಗಿ ಅಂತ ಹೇಳಿ ಏನಾದ್ರು ವೆಪನ್ಸ್ ಗಳನ್ನ ಕೊಡುವಂಥದ್ದು, ಅದು ಹಮಾಸ್ಗೆ ಫಂಡ್ ಅನ್ನು ಮಾಡುವಂಥದ್ದು, ಆ ಕೆಲಸವನ್ನು ಎಲ್ಲೂ ಭಾರತ ಮಾಡಲಿಲ್ಲ. ಭಾರತ ಮಾಡಿರುವಂಥದ್ದು ಅಲ್ಲಿ ಇವತ್ತು ನೀವು ನೋಡಿ, ಈಸ್ಟ್ ಗಾಜಾದಿಂದ ವೆಸ್ಟ್ ಗಾಜಾ, ಅಲ್ಲಿಂದ ಮಿಡಲ್ಗೆ ಈ ತರ ಜನರನ್ನ ಅಲದಾಡಿಸ್ತಾ ಇದ್ದಾರೆ. ಅಲ್ಲಿ ಜನರ ಅತಂತ್ರತೆ ಇದೆ. ಬಸರಿಯರು, ಇವತ್ತು ಗರ್ಭಿಣಿಯರು ಪಾಪ ಹೆರಿಗೆ ಆಗದೆ ಹೊಟ್ಟೆಯಲ್ಲೇ ಮಗು ಸಾಯ್ತಾ ಇದೆ, ಮಹಿಳೆಯರು ಸಾಯ್ತಾ ಇದ್ದಾರೆ. ಇದೊಂದು ಬಹಳ ದೊಡ್ಡ ಮಾನವತಾವಾದವನ್ನು ನಾವು ಮಾತಾಡುವಾಗ ಒಂದು ಮನುಷ್ಯತ್ವದ ಮೇಲೆ ನಡೆದಿರುವಂತಹ ಒಂದು ಕೃತ್ಯ. ಹಾಗಾಗಿ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟಿರೋದು ಬಿಟ್ರೆ ಅವ್ರು ಮಾಡುವಂತಹ ಎಲ್ಲಾ ಚಟುವಟಿಕೆಗಳಿಗೂ ಕೂಡ ಎಲ್ಲಿ ಭಾರತ ಬೆಂಬಲವನ್ನು ಕೊಟ್ಟಿದೆ ಪ್ಯಾಲೆಸ್ತೈನ್ಗೆ? ಇಸ್ರೇಲ್ ಜೊತೆಗೆ ಆ ಯುದ್ಧದ ಜೊತೆಗೆ ನಿಂತ್ಕೊಂಡಿಲ್ಲ. ಇಸ್ರೇಲ್ಗೆ ಬಹಿರಂಗವಾಗಿ ಇಸ್ರೇಲ್ ಜೊತೆಗೂ ನಿಂತುಕೊಂಡಿಲ್ಲ, ಪ್ಯಾಲೆಸ್ತೈನ್ ಜೊತೆಗೂ ನಿಂತ್ಕೊಂಡಿಲ್ಲ. ಬೇರೆ ಎಲ್ಲಾ ದೇಶಗಳು ಹೇಗೆ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ನೆರವನ್ನ ಕೊಟ್ಟಿದ್ದಾರೋ ಆ ರೀತಿ ಗಾಜಾದ ಜನರ ಜೊತೆಗೆ ನೆರವನ್ನ ಕೊಟ್ಟಿದ್ದಾರಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.